ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಬಡ್ಕೇಸ್ ಕಿಚನ್ಗೆ ಸ್ವಾಗತ. ಇನ್ನೇನು ಗಣಪತಿ ಹಬ್ಬ ಅಂತೂ ಬತ್ರಿ. ಗಣೇಶನಿಗೆ ಇಷ್ಟವಾದಂತಹ ಮೋದಕನ್ನು ನೈವೇದ್ಯಗೆ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡತ್ತೀನಿ ರೀ. ನಾನಿಲ್ರಿ ಕರಿದ ಮೋದಕನ್ನು ಹೆಂಗೆ ಮಾಡೋದಂತ ತಿಳಿಸ್ಕೊಡತ್ತೀನಿ ರೀ. ಮೊದಲಿಗೆ ಒಂದು ಬೌಲ್ಗೆ ನಾನಿಲ್ರಿ 1.5 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕೊಂಡೇನಿ ರೀ. ಹಾಗೆ ಸ್ವಲ್ಪ ಉಪ್ಪು, ಆಮೇಲೆ ರೀ 2-3 ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಏನು ಮಾಡ್ಬೇಕು ರೀ, ಇದನ್ನ ಚೆನ್ನಾಗಿ ಹಿಟ್ಟನ್ನು ನೀವು ಚಪಾತಿ ಹಿಟ್ಟು ಯಾವ ರೀತಿ ಮಾಡ್ತಿರಲ್ರಿ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಏನು ಮಾಡ್ಬೇಕು ರೀ, ಹಿಟ್ಟನ್ನು ನಾದ್ಕೋಬೇಕು ರೀ. ಈಗ ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನಿಲ್ರಿ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಏನು ಮಾಡ್ಬೇಕು ರೀ, ಹಿಟ್ಟನ್ನು ನಾದ್ಕೋಬೇಕ್ರಿ. ಪೂರ್ತಿ ಗಟ್ಟಿನೂ ಆಗಬಾರ್ದ್ರಿ, ಪೂರ್ತಿ ತೆಳುವೂ ಆಗಬಾರ್ದ್ರಿ. ಸ್ವಲ್ಪ ಮೀಡಿಯಮ್ ಆಗಿ ಸ್ವಲ್ಪ ಫ್ರೈ ಮಾಡುವಾಗ ಏನಾಗಬೇಕ್ರಿ, ನಮ್ಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಮೋದಕನೂ ಬರ್ಬೇಕ್ರಿ. ಆ ರೀತಿ ನೀವು ಹಿಟ್ಟನ್ನು ನಾದ್ಕೋಬೇಕ್ರಿ. ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿನೇ ಹಿಟ್ಟನ್ನು ನಾದ್ಕೋತೀನಿ ರೀ. ನೋಡಿರಿ, ಈಗ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗುವವರೆಗೂ ನಾವು ಹಿಟ್ಟನ್ನು ನಾದ್ಕೊಂಡು ಸ್ವಲ್ಪ ನೆನೆಯಕ್ಕೆ ಇಡ್ಬೇಕ್ರಿ. ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಹಿಟ್ಟನ್ನು ಏನು ಮಾಡತ್ತೀನಿ ರೀ, ಒಂದು 10 ನಿಮಿಷ ಇದನ್ನ ಏನು ಮಾಡ್ಬೇಕ್ರಿ, ಈ ಥರ ನಾದ್ಬೇಕ್ರಿ. ಈಗ ನಾದಿಬೇಕು ಏನು ಮಾಡೋದ್ರಿ, ನಾವು ಸ್ವಲ್ಪ ಎಣ್ಣೆನ ಹಚ್ಚಿ ಏನು ಮಾಡ್ಬೇಕ್ರಿ, ಮೇಲ್ಗಡೆ ಒಂದು ಕಾಟನ್ ಬಟ್ಟೆ ಅಥವಾ ಪ್ಲೇಟನ್ನು ಮುಚ್ಚಿ ಒಂದು ಅರ್ಧ ಗಂಟೆ ಏನು ಮಾಡ್ಬೇಕ್ರಿ, ನೆನೆಯಕ್ಕೆ ಇಡ್ಬೇಕ್ರಿ. ನಾನಿಲ್ಲಿ ಈಗ ಏನು ಮಾಡತ್ತೀನಿ ರೀ, ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಇನ್ನೊಂದು ಸ್ವಲ್ಪ ನಾದಾತೀನಿ ರೀ. ನೋಡಿರಿ, ಅದು ಹಿಟ್ಟು ಎಷ್ಟು ಸ್ವಲ್ಪ ಸಾಫ್ಟು ಆಗೈತ್ರಿ. ನೋಡಿರಿ, ಕೈಗೆ ಸ್ವಲ್ಪ ಗಟ್ಟಿನೂ ಆಗೈತ್ರಿ. ಈ ರೀತಿ ನೀವು ಹಿಟ್ಟನ್ನು ನಾದ್ಕೊಂಡು ಇದ್ರ ಮೇಲೆ ಸ್ವಲ್ಪ ಬಟ್ಟೆನ ಮುಚ್ಚಿ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಇಡೋಣ್ರಿ. ಅಷ್ಟರಲ್ಲಿ ನಾವು ಇಲ್ರಿ ಮೋದಕ ಮಾಡುವಾಗ ಹೂರ್ಣ ರೆಡಿ ಮಾಡ್ಕೋಬೇಕ್ರಿ. ಅದಕ್ಕೆ ಮೊದಲ ಒಂದು ಪಾತ್ರೆಗೆ ನಾನಿಲ್ರಿ 1 ಚಮಚ ಆಗುವಷ್ಟು ಎಳ್ಳನ್ನು ಸ್ವಲ್ಪ ಹುರ್ಕೊಂಡು ಇಟ್ಕೊಂಡೇನಿ ರೀ. ಹಾಗೆ ಅದೇ ಪಾತ್ರೆ ಒಳಗೆ ಅರ್ಧ ಕಪ್ ಆಗುವಷ್ಟು ಬೆಲ್ಲ, 2-3 ಚಮಚ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಬೆಲ್ಲ ಕರಗುವವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ನಾವು ಯಾವ ಕಪ್ ಅಳತೆಯಿಂದ ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿರ್ತೇವಲ್ರಿ, ಅದೇ ಕಪ್ ಅಳತೆಯಿಂದ ನಾವು ಕೊಬ್ಬರಿ ತೊಗೊಂಡಿರ್ತೇವಲ್ರಿ, ಅದೇ ಕಪ್ ಅಳತೆಯಿಂದ ನಾವು ಬೆಲ್ಲನ ತೊಗೊಂಡೇನಿ ರೀ. ನಾನಿಲ್ಲಿ 1 ಕಪ್ ತೆಂಗಿನ ತುರಿ ತೊಗೊಂಡೇನಿ ರೀ, ಫ್ರೆಶ್ ತೆಂಗಿನಕಾಯಿ ತುರಿನ ತೊಗೊಂಡೇನಿ ರೀ. ಈಗ ಅದಕ್ಕೆ ಅರ್ಧ ಕಪ್ ಆಗೋಷ್ಟು ಬೆಲ್ಲನ ಸೇರಿಸ್ಕೊಂಡೀನಿ ರೀ. ಈಗ ಬೆಲ್ಲ ಎಲ್ಲ ಕರಗಿ ಸ್ವಲ್ಪ ಗಟ್ಟಿ ಆದರೆ ಸಾಕ್ರಿ, ಇದೇನು ಪಾಕ ಬರಬೇಕಂತ ಏನಿಲ್ಲ ರೀ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಸ್ವಲ್ಪ ಗಟ್ಟಿ ಆಗೋವರೆಗೂ ಏನು ಮಾಡ್ಬೇಕ್ರಿ, ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾವೇನು ಮಾಡ್ಬೇಕ್ರಿ, ನಾನಿಲ್ರಿ 1 ಕಪ್ ಆಗುವಷ್ಟು ಫ್ರೆಶ್ ತೆಂಗಿನ ತುರಿಯನ್ನು ತೊಗೊಂಡೀನಿ ರೀ. ಇದೇನು ಆಮೇಲೆ ಈಗ ಏನು ಮಾಡೋಣ್ರಿ, ಈಗ 1 ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಅದಕ್ಕೆ ಏನು ಹುರ್ಕೊಂಡು ಇಟ್ಕೊಂಡಿದೆ ಅಲ್ರಿ ಬಿಳಿ ಎಳ್ಳನ್ನು, ಅದನ್ನ ಸೇರಿಸ್ಕೊಂಡು ಏನು ಮಾಡ್ಬೇಕ್ರಿ, ಬೆಲ್ಲದ ಪಾಕದೊಳಗೆ ಚೆನ್ನಾಗಿ ಇದೆಲ್ಲ ರೀ ಮಿಕ್ಸ್ ಮಾಡ್ಕೋಬೇಕ್ರಿ. ಹಸಿ ಕೊಬ್ಬರಿದು ಎಲ್ಲ ವಾಸನೆ ಹೋಗುವವರೆಗೂ ಚೆನ್ನಾಗಿ ಏನು ಮಾಡ್ಬೇಕ್ರಿ, ಮಿಕ್ಸ್ ಮಾಡ್ಕೋಬೇಕ್ರಿ. ನೀವು ಇದಕ್ಕೆ ಸ್ವಲ್ಪ ತುಪ್ಪನೂ ಸೇರಿಸ್ಕೋಬೋದ್ರಿ. 1 ಚಮಚ ಆಗುವಷ್ಟು ತುಪ್ಪನೂ ಸೇರಿಸ್ಕೊಂಡು ಈ ರೀತಿ ನೀವು ಬೆಲ್ಲ ಎಲ್ಲ ಮಿಕ್ಸ್ ಆಗುವವರೆಗೂ, ಕಲರ್ ಚೇಂಜ್ ಆಗುವವರೆಗೂ ನಾವು ಏನು ಮಾಡ್ಬೇಕ್ರಿ, ಇದನ್ನ ಹೂರ್ಣನ ಮಿಕ್ಸ್ ಮಾಡ್ಕೋಬೇಕ್ರಿ. ಅಂದ್ರೆ ಟೇಸ್ಟ್ ಕೂಡ ಚೆನ್ನಾಗಿ ಬರ್ತೈತ್ರಿ. ಹಸಿ ಕೊಬ್ಬರಿ ಹಾಕಿರೋದ್ರಿಂದ ಅದನ್ನ ಏನು ಮಾಡ್ಬೇಕ್ರಿ, ಬೆಲ್ಲದ ಪಾಕದ ಒಳಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರು ಅಂದ್ರೆ ರೀ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾವ್ರಿ. ಈ ವರ್ಷ ನೀವು ಗಣಪತಿಗೆ ನೈವೇದ್ಯಕ್ಕೆ ಈ ರೀತಿ ಮಾಡಿರಿ. ಗಣೇಶನಿಗೆ ಇಷ್ಟವಾದಂತಹ ಮೋದಕ ರೀ ಇದು. ನೋಡ್ರಿ, ಈಗಿದ ಹೂರ್ಣ ರೆಡಿ ಆಗೈತ್ರಿ. ನಾನೀಗ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೇನಿ ರೀ. ಈ ಕಡೆ ಕನಕನೂ ರೆಡಿ ಮಾಡಿ ಇಟ್ಕೊಂಡೇನಿ ರೀ, ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಇಲ್ಲಿ ಕನಕನೂ ರೆಡಿ ಮಾಡಿ ಇಟ್ಕೊಂಡೇವ್ರಿ. ಇನ್ನೊಂದು ಸಲ ಈ ರೀತಿ ನೀವು ನಾದ್ಬಿಟ್ಟು ನಾವು ಏನು ಮಾಡೋದಿಲ್ಲ ರೀ, ಈಗ ಚಪಾತಿ ಯಾವ ರೀತಿ ಮಾಡ್ತಾರಲ್ರಿ ಆ ಅಳತೆಯಲ್ಲಿ ನಾವು ಉಂಡೆಯನ್ನು ಮಾಡಿಕೊಂಡು ಚಪಾತಿ ಲಟ್ಟಣಿಕೆಯಿಂದ ನಾವು ಯಾವ ರೀತಿ ಚಪಾತಿ ಲಡಿಸ್ತೀವಲ್ರಿ ಅದೇ ರೀತಿಯಿಂದ ನಾನಿಲ್ರಿ ಚಪಾತಿಯನ್ನು ಲಡಿಸ್ಕೊಂಡು ನಮ್ಗೆ ಒಂದೇ ಅಳತೆಯಲ್ಲಿ ಚೆನ್ನಾಗಿ ಬರಬೇಕಂದ್ರೆ ಮೋದಕ ನಾನಿಲ್ಲಿ ರೌಂಡ್ ಶೇಪಾಗಿ ಕಟ್ ಮಾಡಿಟ್ಕೊಂಡೇನಿ ರೀ. ಅಥವಾ ನೀವು ಸಪ್ರೇಟಾಗಿ ಸಣ್ಣದಾಗಿ ಚಿಕ್ಕದಾಗಿ ಉಂಡೆಯನ್ನು ಮಾಡಿಕೊಂಡು ಅದರೊಳಗೂ ಕೂಡ ನೀವು ಹೂರ್ಣನ ತುಂಬೋದ್ರಿ. ನಾನಿಲ್ಲಿ ಒಮ್ಮೆಲೆ ಎಲ್ಲನೂ ರೆಡಿ ಮಾಡಿ ಇಟ್ಕೋತೇನೆ ರೀ. ಅದಕ್ಕೆ ಈ ಥರ ಮಾಡೋದ್ರಿಂದ ಏನಾಗ್ತದೆ ರೀ, ಈಜಿನೂ ಕೂಡ ಆಗ್ತದೆ ರೀ, ಜಲ್ದಿನೂ ಕೂಡ ಆಗ್ತದೆ ರೀ. ಅದಕ್ಕೆ ನಾನಿಲ್ಲಿ ಒಮ್ಮೆಲೆ ಏನು ಮಾಡತ್ತೀನಿ ರೀ, ಈ ರೀತಿ ದೊಡ್ಡದಾಗಿ ಚಪಾತಿ ಯಾವ ರೀತಿ ಲಟ್ಸಿರಲ್ರಿ ಆ ರೀತಿಯಾಗಿ ಚಪಾತಿಯನ್ನು ತೆಳುವಾಗಿ ಸ್ವಲ್ಪ ಲಟ್ಸ್ಬೇಕು ರೀ. ಭಾಳ ದಪ್ಪನೂ ಬೇಡ, ಭಾಳ ತೆಳುವಾಗಿ. ಸ್ವಲ್ಪ ತೆಳುವಾಗಿತ್ತಂದ್ರೆ ರೀ ಆ ಥರ ಲಟ್ಸಿ ನಾವು ಒಂದು ಏನು ಮಾಡೇನಿ ರೀ, ಈ ಥರ ಕಟ್ ಮಾಡಿ ಇಟ್ಕೊಂಡೇನಿ ರೀ ಎಲ್ಲನೂ. ಅದಕ್ಕೆ ಇವಾಗ ಹೂರ್ಣನ ತುಂಬಿ ನಾವು ಈ ರೀತಿಯಾಗಿ ಶೇಪನ್ನು ರೆಡಿ ಮಾಡ್ಕೊಂಡ್ರಿ. ಈ ಥರ ಹೂ ಥರ ನಾವು ಒಂದೊಂದು ಏನು ಮಾಡ್ಬೇಕ್ರಿ, ಕ್ಲೋಸ್ ಮಾಡ್ಕೋತ ನಾವು ಅದನ್ನ ಮೋದಕವನ್ನು ರೆಡಿ ಮಾಡ್ಕೋಬೇಕ್ರಿ. ನಾನಿಲ್ರಿ ಒಂದು ಬಾಕ್ಸ್ ಇರ್ತೈತಲ್ರಿ, ಲಂಚ್ ಬಾಕ್ಸ್ ಅಥವಾ ಈ ಥರ ಬಟ್ಟಲು ರೌಂಡಾಗಿರೋ ಬಟ್ಟಲನ್ನ ತೊಗೊಂಡು ನಾವು ಈ ಥರ
ಕಟ್ ಮಾಡ್ಕೋಬೇಕ್ರಿ. ನೋಡಿರಿ ನಾ ಇದೇ ರೀತಿ ಎಲ್ಲ ಮೋದಕವನ್ನೇ ರೆಡಿ ಮಾಡಿ ಇಟ್ಕೊಂಡೇನಿ. ಈ ರೀತಿಯಾಗಿ ನೀವು ಕ್ಲೋಸ್ ಮಾಡಿಕೊಂಡು ಎಣ್ಣೆನೂ ಬಿಸಿ ಆಗೈತ್ರಿ. ಈಗ ಒಂದೊಂದಾಗಿ ಮೋದಕವನ್ನು ಬಿಟ್ಟು ಕಲರ್ ಚೇಂಜ್ ಆಗುವವರೆಗೂ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಂಡ್ರಿ ತುಂಬ ಚೆನ್ನಾಗಿ ಗಣಪತಿಗೆ ಪ್ರಿಯವಾದಂತಹ ಕರಿದ ಮೋದಕ ರೆಡಿ ಆಗ್ತಾವ್ರಿ. ಎಷ್ಟು ಚೆನ್ನಾಗಿ ಬರ್ತಾವ್ರಿ. ನೀವು ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಕಲರ್ ಕೂಡ ಚೇಂಜ್ ಆಗಿದಾವ್ರಿ. ಈ ರೀತಿ ಆಗ್ತೈತ್ರಿ. ನೀವು ಈ ವರ್ಷ ಗಣಪತಿಗೆ ನೈವೇದ್ಯ ಮಾಡಿ ನೋಡ್ರಿ ಹೇಗಿದೆ ಅಂತ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಈ ವಿಡಿಯೋಸ್ನ ಶೇರ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.